ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ಎಲ್ಲರೂ ನಮ್ಮ ಮನೆ ಹೋಮ್ ಟೂರ್ ಅಂದರೆ ವಾಲ್ಪೇಪರ್ ಎಲ್ಲ ಹಾಕಿದ್ಮೇಲೆ ಮನೆ ಯಾವ ರೀತಿ ಕಾಣಿಸ್ತಿದೆ ಅಂತ ವ್ಲಾಗ್ ಹಾಕಿದ್ದೆ. ಎಲ್ಲರೂ ತುಂಬ ಇಷ್ಟಪಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇಷ್ಟ ಆಗಿದೆ. ಸೊ ಯಾರೂ ಇಷ್ಟ ಆಗಲಿಲ್ಲ ಅಂತ ಯಾರೂ ಕಮೆಂಟ್ ಮಾಡಿರಲಿಲ್ಲ. ಸೊ ಖುಷಿ ಆಯಿತು. ಸದ್ಯ ಯಾರು ಒಬ್ರು ಮಾಡಿಲ್ವಲ್ಲ ಅನ್ನೋ ಥರ ಆಯಿತು. ಖುಷಿ ಆಯಿತು ನನಗೂ. ನಾನು ಹೇಳಿದೆ, ನಾವು ಈ ಮನೆಯಲ್ಲಿರೋದು ನಮಗೆ ಇಷ್ಟ ಆಗಬೇಕು ಅಂತ ಹೇಳಿದೆ ನಾನು ಆಲ್ರೆಡಿ ವ್ಲಾಗಲ್ಲೇ. ಅದೇ ರೀತಿ ಎಲ್ಲರೂ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ರಿ. ಎಲ್ರಿಗೂ ಇಷ್ಟ ಆಯಿತು ನಿಖಿತಾ ಅಂತ ಹೇಳಿ ಖುಷಿ ಆಯಿತು. ಸೊ ಇವಾಗ ಬಂದುಬಿಟ್ಟು ಅಡುಗೆಗೆ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ. ಏನಂದರೆ ಫಸ್ಟಿಗೆ ತರಕಾರಿ ಎಲ್ಲ ಬೇಯಲಿಕ್ಕೆ ಇಟ್ಟಿದ್ದೆ ಕುಕ್ಕರಲ್ಲಿ. ಬೇಳೆ, ಈರುಳ್ಳಿ, ಆಮೇಲೆ ತರಕಾರಿ ಎಲ್ಲ ನಾನು ಮೂಲಂಗಿ, ಗೆಡ್ಡೆಕೋಸು ಹಾಕಿದ್ದೆ, ಬೀನ್ಸ್ ಹಾಕಿದ್ದೆ ಸ್ವಲ್ಪ. ಅದಕ್ಕೆ ಅದಾದಮೇಲೆ ಮಸಾಲೆ, ಈರುಳ್ಳಿ, ಟೊಮೊಟೊ, ಆಮೇಲೆ ಸಾಂಬಾರು ಪೌಡರ್ ಎಲ್ಲ ಒಗ್ಗರಣೆ ಮಾಡಿಬಿಟ್ಟು ಇವಾಗ ಒಗ್ಗರಣೆ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿರುತ್ತೆ ಈ ಥರ ಸಾಂಬಾರು. ನಂಗೆ ತುಂಬ ಇಷ್ಟ ಆಗುತ್ತೆ. ನಾನು ಎರಡು ಮೂರು ಥರ ಮಾಡ್ತಾಯಿರ್ತೀನಿ. ಅದರಲ್ಲಿ ಇದು ಒಂಥರ ಡಿಫ್ರೆಂಟಾಗಿರುತ್ತೆ. ಆದರೆ ಏನಂದರೆ ಸ್ವಲ್ಪ ತರಕಾರಿ ಎಲ್ಲ ಏನಂದರೆ ಮಸಾಲೆ ಖಾರ ಎಲ್ಲ ಹಿಡಿಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ. ನಾನು ಜಾಸ್ತಿ ಬೇಯಿಸೋಕ್ಕೆ ಹೋಗಲ್ಲ. ಸಪ್ಪೆ ಥರನೇ ಫೀಲ್ ಆಗ್ತಾಯಿರುತ್ತೆ, ಅಂದರೆ ಖಾರ ಎಲ್ಲ ಹಿಡ್ದಿರಲ್ಲ. ಆದರೆ ನೆಕ್ಸ್ಟ್ ಟೈಮ್ ಊಟ ಮಾಡ್ತೀನಿ ಅಂತಂದರೆ ಅವಾಗೆಲ್ಲ ತರಕಾರಿ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ. ಸೊ ಇದ್ರ ಜೊತೆಗೆ ಇಡ್ಲಿ ಆ ಥರ ಎಲ್ಲ ನಮಗೆ ತುಂಬಾ ಇಷ್ಟ ಆಗುತ್ತೆ. ಬರೀ ಇದಕ್ಕೆ ನಾನು ತೆಂಗಿನಕಾಯಿ ಆಗಲಿ, ಕೊತ್ತಂಬರಿ ಸೊಪ್ಪು ಹಾಕಲಿ ಏನೂ ಹಾಕೋದಿಲ್ಲ, ಪ್ಲೈನಾಗಿ ಮಾಡ್ತೀನಿ. ಆ್ಯಂಡ್ ಜೊತೆಗೆ ಅಮ್ಮ ಫೋನ್ ಮಾಡಿದರು. ಅಮ್ಮ ಫೋನ್ ಮಾಡಿ ಮಾತಾಡ್ತಾಯಿದ್ರು. ಅಮ್ಮನ ಜೊತೆ ಮಾತಾಡ್ಕೊಂಡು ಹಂಗೆ ಅಡುಗೆ ಮಾಡ್ತಾಯಿದ್ದೆ. ನಮ್ಮಮ್ಮ ಆವಾಗವಾಗ ಏನಾದರೂ ಅವ್ರ ಮನೆಯಲ್ಲಿ ಏನೋ ಒಂದು ಕಾಮಿಡಿ ನಡೆದಿರುತ್ತಲ್ಲ ಅದನ್ನು ಹೇಳ್ತಾ ಇರ್ತಾರೆ. ಅದನ್ನು ಹಾಗೇನೇ ಅಮ್ಮ ಹೇಳೋದೇ ನನಗೆ ರಿಷಿ ಮತ್ತು ಅಮ್ಮ ಮಾತಾಡೋದೇ ಕಾಮಿಡಿ ಅಂತ ಅನ್ನಿಸ್ತಾ ಇರುತ್ತೆ. ನಗು ಬರ್ತಾ ಇರುತ್ತೆ. ನಾನು ಆಡ್ಕೊಂಡು ಹಂಗೇ ಅಡುಗೆ ಮಾಡ್ತಾಯಿದ್ದೆ. ಇನ್ನು ಅದ್ರ ಜೊತೆಗೆ ರೈಸ್ ಕೂಡ, ಬಿಸಿ ಅನ್ನನೂ ಕೂಡ ಮಾಡಿದೆ. ಖುಷಿ ಮಲ್ಕೊಂಡಿದ್ಲು. ಖುಷಿ ಎದ್ಮೇಲೆ ಅವಳಿಗೆ ಬಿಸಿ ಬಿಸಿ ಊಟ ಮಾಡೋಣ ಅಂತ. ಅದಕ್ಕೂ ಮುಂಚೆ ನನಗೆ ಜಾಸ್ತಿ ಹೊಟ್ಟೆ ಹಸಿವಾಗ್ತಾಯಿತ್ತು. ಫಸ್ಟ್ ನಾನೇ ಊಟ ಮಾಡಿಬಿಟ್ಟೆ. ಫ್ರೆಂಡ್ಸ್, ನಾವು ಏನನ್ನು ಮಿಸ್ ಮಾಡಿದ್ರು ನಮ್ಮ ಸ್ಕಿನ್ ಕೇರ್ ರೋಟೀನ್ ಮಾತ್ರ ಮಿಸ್ ಮಾಡಲ್ಲ. ಡೈಲಿ ಮಾರ್ಕೆಟಲ್ಲಿ ಸುಮಾರು ಥರ ಫೇಸ್ ವಾಶ್ಗಳು ಸಿಗುತ್ತೆ. ಆದರೆ ಕೆಲವೊಂದು ಫೇಸ್ ವಾಶ್ ಮಾಡಿದ್ಮೇಲೆ ಸ್ಕಿನ್ ಡ್ರೈ ಆಗೋದು, ಇರಿಟೇಷನ್ ಆಗೋದು, ಇಚ್ಚಿಂಗ್ ಆಗೋದು ಆ ಥರ ಶುರು ಆಗಿಬಿಡುತ್ತೆ. ಆದ್ದರಿಂದ ನಾನು ಯಾವುದಾದ್ರೂ ಬೆಸ್ಟ್ ಪ್ರಾಡಕ್ಟ್ ಇದೆಯಾ ಅಂತ ಅನ್ನುವಾಗ ನನಗೆ ಕಾಣಿಸಿದ್ದು ಈ ಮಾಮಾ ಅರ್ತ್ ಅವರ ಅಲೋ ಜೆಂಟಲ್ ಫೇಸ್ ವಾಶು. ಮಾಮಾ ಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸ್ಗಳು ನ್ಯಾಚುರಲ್ ಮತ್ತು ಟಾಕ್ಸಿನ್ ಫ್ರೀ ಇರೋವಂಥದ್ದು. ಮತ್ತು ಅಲೋವೆರಾ ಜೊತೆಗೆ ಗ್ಲಿಸರಿನ್ನ ಹಾಕಿ ತಯಾರು ಮಾಡಿದ್ದಾರೆ. ಇದನ್ನು ನಾವು ಡೈಲಿ ಫೇಸ್ ವಾಶ್ಗೆ ಯೂಸ್ ಮಾಡೋದ್ರಿಂದ, ಫೇಸ್ ವಾಶ್ ಆಗಿ ಯೂಸ್ ಮಾಡೋದ್ರಿಂದ ನನ್ನ ಸ್ಕಿನ್ಗೆ ಬೇಕಾಗಿರುವಂಥ ತೇವಾಂಶನ ಲಾಕ್ ಮಾಡುತ್ತೆ. ಇದೊಂಥರ ನಾನ್ ಡ್ರೈಯಿಂಗ್ ಫಾರ್ಮುಲಾ ಅಂತಲೇ ಹೇಳ್ಬೋದು. ಮತ್ತು ಮಾಮಾ ಅರ್ತ್ ಪ್ರಾಡಕ್ಟ್ಸ್ಗಳೆಲ್ಲ ಪ್ಲಾಸ್ಟಿಕ್ ಪಾಸಿಟಿವ್ ಬ್ರ್ಯಾಂಡ್. ಮತ್ತು ಈ ಮಾಮಾ ಅರ್ತ್ ಪ್ರಾಡಕ್ಟ್ಸ್ಗಳೆಲ್ಲ ನಮ್ಮ ಇಂಡಿಯಾದ ಬ್ರ್ಯಾಂಡ್ ಕೂಡ. ಸೊ ನಿಮಗೂ ಏನಾದರೂ ಈ ಪ್ರಾಡಕ್ಟ್ಸ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಸ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ನಮ್ಮ ನಿಖಿತಾಸ್ ಫ್ಯಾಮಿಲಿಗೆ ಅಂತ ಎಕ್ಸ್ಟ್ರಾ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಿ, ಎಕ್ಸ್ಟ್ರಾ 20% ಎಕ್ಸ್ಟ್ರಾ ಆಫ್ ಕೂಡ ಸಿಗುತ್ತೆ. ಆ್ಯಂಡ್ ನೀವು ಮಾಮಾ ಅರ್ತ್ ಪ್ರಾಡಕ್ಟ್ಗಳನ್ನ ಆನ್ಲೈನಲ್ಲಿ ಅಂದರೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲ್ ಮತ್ತು ಮಾಮಾ ಅರ್ತ್ ಅಪ್ಲಿಕೇಶನಲ್ಲೂ ಕೂಡ ಸಿಗುತ್ತೆ. ಚೆಕ್ ಮಾಡ್ಬೋದು, ಬೈ ಮಾಡ್ಬೋದು. ಮತ್ತು ಮಾಮಾ ಅರ್ತ್ ಅವರು 2025 ಒಳಗಡೆ 1 ಮಿಲಿಯನಷ್ಟು ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಆ್ಯಂಡ್ ನೀವು ತೊಗೊಳ್ಳೋ ಒಂದೊಂದು ಪ್ರಾಡಕ್ಟ್ಸು ಅದನ್ನು ಲಿಂಕ್ ಕೂಡ ಮಾಡ್ತಾರೆ. ಮತ್ತು ಮಾಮಾ ಅರ್ತ್ ಅವರು ಹೊಸದಾಗಿ ಆಫ್ಲೈನ್ ಆ್ಯಪ್ ಕೂಡ ಲಾಂಚ್ ಮಾಡಿದ್ದಾರೆ. ಸೇಲ್ ನಡಿಬೇಕಾದ್ರೆ ನೀವೇನಾದ್ರು ಪರ್ಚೇಸ್ ಮಾಡಿದ್ರೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇನ್ನು ಈ ಪ್ರಾಡಕ್ಟ್ಗಳೆಲ್ಲ ಆನ್ಲೈನ್ ಅಲ್ಲದೆ ಆಫ್ಲೈನಲ್ಲಿ ಅಂದರೆ ನಿಮ್ಮ ನಿಯರ್ ಬೈ ಸ್ಟೋರ್ಸಲ್ಲೂ ಕೂಡ ಸಿಗ್ತಾ ಇದೆ. ಒಂದು ಸರಿ ಚೆಕ್ ಮಾಡಿ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಸ್ ಕೂಡ ಕೊಟ್ಟಿರ್ತೀನಿ ಫ್ರೆಂಡ್ಸ್, ಚೆಕ್ ಮಾಡ್ಬೋದು. ಸೊ ನೋಡ್ಬೋದು ನನ್ನ ಫೇಸ್ ಇವಾಗ, ನನ್ನ ಬಿಫೋರ್ ಯಾವ ರೀತಿ ಇತ್ತು ಸ್ಕಿನ್ನು, ಇವಾಗ ಈ ಫೇಸ್ ವಾಶ್ನ ಯೂಸ್ ಮಾಡಿದ್ಮೇಲೆ ಮಾಮಾ ಅರ್ತ್ ಅವರ ಅಲೋವೆರಾ. ಖುಷಿಮಾ, ಏನ್ ಮಾಡ್ತಾ ಇದೀಯ ನೀನು? ಅಲ್ಲಿ ಬೆರಣಿ ತಟ್ತಾಳೆ. ಬೆರಣಿಯ ಅಯ್ಯೋ ರಾಮ, ಏಷ ಖುಷಿ, ಬ್ಯಾಡ್ ಗರ್ಲ್ ಆಗಿದೆಯಾ ಮಗಳೇ ನೀನು? ಗಮ್ಮಾಕಿರ್ಲಿಲ್ಲ. ಬೇಡ, ಅದನ್ನ ತೆಗಿಬೇಡಿ, ಬಿಡಿ. ಅದ್ರ ಮೇಲಿಂದ ಬೇಡ, ಅದು ಒರೆಸ್ಬಿಡಿ. ಅಯ್ಯೋ ನೋಡಿ, ಅಯ್ಯೋ ಮಗ ತೊಳ್ಕೊ ಹಂಗೆ ಮಾಡ್ಕೊಂಡಿದ್ಯಲ್ಲ, ಮಾಡ್ಕೊಂಡು ಅಪ್ಪ ಹೆಂಗೆ ಮಕ್ಕ ತೊಳೆಯೋದು ಖುಷಿ? ಹಂಗ ಇಲ್ಲಿ ತಲೆ ತಲೆ ಅಯ್ಯೋ ಖುಷಿ. ಅಯ್ಯೋ
ಏನಮ್ಮ ಏನು ಏನಾಯ್ತಮ್ಮ ಏನಾಯ್ತಮ್ಮ ವಾವ್ ಖುಷಿ ಎಷ್ಟು ಬೆಲ್ಲು ಕಾಣಿಸ್ತಿದ್ದಾಳೆ ವಾವ್ ಖುಷಿಮಾ ಅಯ್ಯೋ ನನ್ನ ಮುದ್ದು ಮರಿ ನೋಡಿ ಮಾಡಿರೋದು ಎಲ್ಲೆಲ್ಲಿ ಒರೆಸ್ಕೊತೈತೆ ನೋಡ್ರಿ ಅಲ್ಲಿ ಒರೆಸ್ಕೊತಿರೋದು ನೋಡ್ರಿ ಎಲ್ಲ ಹಚ್ಕೊತೈತೆ ಕಾಲಿಗೆ ಹಾಕು ಕಾಲಿಗೆ ಹಚ್ಕೋ ಕಾಲಿಗೆ ಹಚ್ಕೋ ಅಲ್ಲೇ ಮುಖಕ್ಕೆ ಹಚ್ಕೋತೈತೆ ಬರೀ ತಗೊಂಡು ಯಪ್ಪ ನಾವು ಅಡುಗೆ ಮನೆಯಲ್ಲಿದ್ದೀವಿ ಕಾಫಿ ಮಾಡ್ತಾ ಇದ್ದೆ ಏನಿದು ಏನೋ ಬೆರಣಿ ತಟ್ಟ ಥರ ಸೌಂಡ್ ಕೇಳಿಸ್ತೈತಲ್ಲ ಅಂತ ಬಂದ್ರೆ ಈ ತಟ್ಟತಾಳೆ ಬೆರಣಿಯ ಏಯ್ ರ್ಯಾಬಿಟ್ ಅಲ್ಲು ಓ ರಪ್ಪಂಗೆ ಹಚ್ಚದು ಇವಾಗ ರ್ಯಾಬಿಟ್ ಅಲ್ಲು ಮುತ್ಕೊಡು ಬೇಗ ಮುತ್ಕೊಡೋರು ಮುತ್ಕೊಡ ಮೊದ್ಲು ತರ ಕೊಡಲ್ಲ ಮುತ್ತು ಸೈರನ್ನು ಸೈರನ್ನು ಮುದ್ದು 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 ರಾಚಚ್ಚಿ ಮುದ್ದು 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 ಎಲ್ಲೋಯ್ತು ಶರ್ಟ್ ಮೇಲೆಲ್ಲ ಆಗೈತೆ ನೋಡಿ ಸೊ ಮುದ್ದು 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 ರಾಚಚ್ಚಿ ನೋಡಿ ಬಾ 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 ನೋಡಿ ಇವತ್ತಿನ ತರಲೇ ಇದು ನಮ್ಮ ಸುಬ್ಬಕ್ಕೊಂದು ಒಂದು ಚೂರು ಮಿಸ್ ಆಗಿಬಿಟ್ರೆ ಮಕ್ಕಳು ಯಾವ ರೀತಿ ಮಾಡಿಬಿಡ್ತಾರೆ ಅನ್ನೋದಕ್ಕೆ ಒಂಥರ ಎಕ್ಸಾಂಪಲ್ ಇದು ಖುಷಿಮ ಏನು ಸಗಣಿ ತಟ್ತಾ ಇದ್ಲು ಹಾಕೊಂಡು ಎಲ್ಲನೂ ಸರಿ ಅಂದ್ಬಿಟ್ಟು ಇವಾಗ ನಾನು ಮನೆ ಕಸ ಎಲ್ಲ ಗುಡಿಸಿದ್ದೆ ಗುಡ್ಸಾದ್ಮೇಲೆ ಒಂದು ಸ್ವಲ್ಪ ಆದಮೇಲೆ ಮನೆ ಒರೆಸ್ಕೊಂಡು ಬರ್ತಾಯಿದ್ದೀನಿ ನಂಗೆ ಏನಾದರೂ ನಾವೆಲ್ಲ ಹೇಳ್ತಾ ಇರ್ತೀನಿ ನಮ್ಮ ಮನೆ ಕಸ ಗುಡಿಸಿ ನನಗೆ ಮನೆ ಒರೆಸ್ಬಿಟ್ರೆ ಒಂಥರ ಸಮಾಧಾನ ಸೊ ಲೈಟಾಗಿ ಒರೆಸ್ಬೇಕು ಅಂತಂದರೆ ಈ ಮಾಪಲ್ಲಿ ಒರೆಸ್ತೀನಿ ಇಲ್ಲ ಅಂತಂದರೆ ಇನ್ನೊಂದು ಮಾಪ್ ಇದೆಯಲ್ಲ ಲಾಸ್ಟ್ ಟೈಮ್ ಒಂದು ಅಗಾರೋದು ಮಾಪ್ ತೋರಿಸಿದ್ದೆ ಅಲ್ಲ ಸೊ ಅದು ಚೆನ್ನಾಗಿ ಹೋಗುತ್ತೆ ಇನ್ನೂ ಸೊ ಅದು ಚಾರ್ಜ್ಗೆ ಹಾಕಿದ್ದೆ ನಾನು ಹಾಕೋದು ಮರ್ತ್ಬಿಟ್ಟಿದ್ದೆ ಚಾರ್ಜ್ಗೆ ಅದಕ್ಕೋಸ್ಕರ ಇವಾಗ ಅದು ಚಾರ್ಜ್ಗೆ ಹಾಕಿರೋಕ್ಕೆ ಈ ಮಾಪಲ್ಲೇ ಡೈಲಿ ಯೂಸ್ ಮಾಡೋ ಮಾಪಲ್ಲಿ ಒರೆಸ್ತಾ ಇದ್ದೀನಿ ಇವಾಗ ಅಲ್ಲಿ ಮುಗೀತು ನನ್ನ ಮಗಳು ಇವಾಗ ಅಲ್ಲಿ ಲೈಟೆಲ್ಲ ಆನ್ ಮಾಡಿಕೊಂಡು ಬಾಲ್ಕನಿ ಡೋರ್ ಕ್ಲೋಸ್ ಮಾಡಿದ್ದೀನಿ ಅದನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾವಳೆ ಏನು ಒಂದಲ್ಲ ಒಂದು ಏನಾದರೂ ಮಾಡ್ತಾ ಇರ್ತಾಳೆ ಅವಳು ಒಟ್ಟಿನಲ್ಲಿ ಇವಾಗ ಏನಂದರೆ ಆ ಡೈನಿಂಗ್ ಟೇಬಲ್ ಚೇರ್ ಏನಿದೆ ಅದನ್ನು ನಾನು ಆರಾಮಾಗಿ ಇಟ್ಕೋಬೇಕಂದ್ರೆ ಅವಳು ಅದನ್ನ ಹತ್ತಿ ಮೇಲ್ಗಡೆ ಎಲ್ಲ ಗಲೀಜು ಮಾಡ್ತಿರ್ತಾಳಲ್ಲ ಅದನ್ನು ನಾನು ಸ್ವಲ್ಪ ನೋಡ್ಕೊತಾ ಇರಬೇಕು ಅವಳನ್ನ ಅಷ್ಟೇನೆ ಓಕೆ ಬಾಯ್ ಖುಷಿ ಯಾವ ಕಡೆ ಹೋಗೋದು ಬಾಯ್ ನೀವು ಯಾವ ಕಡೆ ಹೋಗ್ತೀರಾ ಬಾಯ್ ಯಾವ ಕಡೆ ಹೋಗೋದು ಹಾಂ ಹೋಗಿ ಆಲ್ರೆಡಿ ಇದೆ ಹ್ಞೂ ತಗೋ ಏನೋ ಕಾಣಿಸ್ತು ಇವಾಗ ಅಲ್ಲೇ ಬಿಸಾಕ್ಬಿಟ್ಟಿನೋ ಏನಾಯ್ತು ಎಲ್ಲೋಯ್ತು ಅಯ್ಯೋ ಅಯ್ಯೋ ಎಲ್ಲೋಯ್ತು ಎಲ್ಲೋಯ್ತು ಖುಷಿ ಎಲ್ಲೋಯ್ತು ಅಯ್ಯೋ ಖುಷಿ ನಂದು ಬ್ಯಾಗ್ ಇಲ್ಲಿ ಖುಷಿ ಬಾಯ್ ಖುಷಿಮಾ ಬ್ಯಾಗ್ ನಂದು ಬ್ಯಾಗು ಬಾಯ್ ಇದು ಬ್ಯಾಗ್ ನಂದು ಬ್ಯಾಗ್ ಇಲ್ಲಿ ತಾ ನಂದು ಬ್ಯಾಗು ಬಾಯ್ ನಂದು ಕೊಡು ವೈಪ್ಸ್ ಎಲ್ಲ ಹಾಕಿಟ್ಟಿದ್ಯಾ ಅಲ್ಲಿ ಎತ್ಕೊಂಡು ಹೋಗಕ್ಕೆ ಬಾಯ್ ಬಾಯ್ ಹಾ ಇಲ್ಲಿ ಅದರೊಳಗಡೆ ಇದೆಯಾ ಅಯ್ಯೋ ಸುಬಕ್ಕ ಲಯನ್ ಎಲ್ಲಿದೆಯಪ್ಪ ಸಿಂಹ ಎಲ್ಲಿದೆ ತೋರ್ಸು ಅಪ್ಪೋ ಅಲ್ಲಿದೆ ಸಿಂಹ 1 2 T ಸಿಂಹ ಹೇ ಸೌಂಡ್ ಆಗುತ್ತೆ ಕೆಳಗೆ ಗುಬ್ಬಚ್ಚಿ ಎತ್ಕೋ ಬ್ಯಾಗ್ ಎತ್ಕ ಬ್ಯಾಗ್ ಎತ್ತ ಕೊಡು ಅಮ್ಮಗೆ ಅಮ್ಮ ಕೊಡಮ್ಮಗೆ ಬಾಯ್ ಹೋಗ್ತೀನಿ ನಾನು ನೋಡಿ ಅದು ಬೇಕಂತೆ ಇದು ಬೇಕಂತೆ ಇಷ್ಟೊತ್ತಿಗೂ ಬಾಯ್ ಅಂತ ಕೈ ಇಟ್ಕೊಂಡು ಅಲ್ಲಿ ಹೋಗ್ತಾ ಇದ್ಲು ಅವಳಪಾಡಿಗಳು ಡೋರ್ ಹತ್ರ ಫ್ರೆಂಡ್ಸ್ ಇವಾಗ ರೆಡಿ ಆದದ್ದಾಯಿತು ಹೊರಗಡೆ ಹೋಗೋಣ ಅಂತ ಹೇಳಿ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಎಲ್ಲರೂ ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನು ಲಾಸ್ಟ್ ಟೈಮ್ ಬಂದ್ಬಿಟ್ಟು ರಕ್ಷಿತ್ ಮಾತ್ರ ಬಟ್ಟೆ ತೊಗೊಂಡ ನಾನು ಬಟ್ಟೆ ತೊಗೊಳಕ್ಕಾಗಿರಲಿಲ್ಲ ಸೊ ಅದಕ್ಕೆ ಬಟ್ಟೆ ತೊಗೊಳ್ಳೋಣ ಒಂದಷ್ಟು ಅಂದರೆ ಹೆಂಗೆ ಅಂತಂದರೆ ಡಿಸೈನರ್ ವೇರ್ ಬಟ್ಟೆಗಳು ಬರ್ತವೆ ನಾರ್ಮಲ್ ಬಟ್ಟೆಗಳಿದ್ದಾವೆ ನನಗೆ ಯಾವ್ದಾದ್ರು ಫಂಕ್ಷನ್ ಅಟೆಂಡ್ ಮಾಡೋ ಥರ ಡ್ರೆಸ್ಸಸ್ ಇಲ್ಲ ನನಗೆ ಅದಕ್ಕೆ ಅದನ್ನ ನೋಡೋಣ ಅಂತ ನಮ್ಮ ಮಗಧೀರ ಹೊರಗಡೆ ಹೋಗಿದ್ದ ಇವಾಗ ಜಸ್ಟ್ ಬಂದ ಬಂದವನು ಅವನು ರೆಡಿ ಆದ ಅವ್ನು ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ ಇಲ್ಲ ಅಂತಂದರೆ ಇಷ್ಟೊಂದು ಹೊಟ್ಟಿದ್ದೀವಿ ಇವಾಗ ಟೈಮ್ ಬಂದು 4:15 ನಾನು ಹೇಳಿದೆ 3 ಗಂಟೆ 3:30 ಅಷ್ಟಕ್ಕೆ ಹೋಗೋಣ ಅಂತ ಹೇಳಿದ್ದೆ ಅವನು ಲೇಟ್ ಆಯಿತು ಸೊ ಊಟ ಮಾಡ್ಕೊಂಡೆಲ್ಲ ರೆಡಿ ಆಗಿದ್ವಿ ನಾವು ಏನಿಲ್ಲ ನಾರ್ಮಲಾಗಿ ಸಂಡೇ ಆಗಿರೋದ್ರಿಂದ ಮಾಮೂಲಿ ರಾತ್ರಿ ಮಾಡಿದ್ದು ಇದು ತರಕಾರಿ ಸಾರಿತ್ತು ಸೊ ತರಕಾರಿ ಸಾರನ್ನೇ
ಮಧ್ಯಾಹ್ನಕ್ಕೆ ಊಟ ಮಾಡಿದ್ವಿ. ನಾನು ಖುಷಿ ಮಾತ್ರ ಮೊಟ್ಟೆ ಹುರಿದ್ಬಿಟ್ಟು ತಿಂದ್ವಿ ಅಷ್ಟೇನೆ. ಸೊ ಹೊರಗಡೆ ಎಲ್ಲ ಕ್ಲೈಮೇಟ್ ಹೆಂಗಿದೆ ಅಂದರೆ ಚಳಿ ಥರ ಇದೆ. ಸೊ ಅದಕ್ಕೆ ಫುಲ್ ಕವರ್ ಆಗೋ ಥರ ಫುಲ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಓಕೆ, ಇವಾಗ ಇನ್ನೂ ಮಾತಾಡಬೇಡ. ಖುಷಿ ಮಲ್ಕೊಂಡಿದ್ಲು. ಖುಷಿನ ಎತ್ಕೊಂಡು ಸೋಮು ಹೊರಗಡೆ ಹೋದರು, ಆದರೆ ಕಾರ್ ಹತ್ರ ಹೋದರು, ನೀವು ಬನ್ನಿ ಅಂತ ಹೇಳ್ಬಿಟ್ಟು. ಸರಿ, ನಾನು ರೆಡಿಯಾಗಿ ಎಲ್ಲ ಕರೆಕ್ಟಾಗಿ ಎಲ್ಲ ಸೆಟ್ ಮಾಡಿಬಿಟ್ಟು, ಅಂದರೆ ನಾನು ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲ ನೀಟಾಗಿರಬೇಕು ಆಯಿತಾ. ಹಾಗಾಗಿ ಬಿಸಿ ಆಗಿದ್ರೆ ನಂಗೊಂಥರ ನಿಮಿಷ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಕರೆಕ್ಟ್ ಇದೆಯಂತೆಲ್ಲ ಚೆಕ್ ಮಾಡಿ ಆಮೇಲೆ ಇವಾಗ ಹೊರಗಡೆ ಹೊರಡ್ತಾ ಇದ್ದೀನಿ. ಸೊ ಬನ್ನಿ ಹೊರಡೋಣ. ಜೊತೆಗೆ ಏನೇನು ಶಾಪಿಂಗ್ ಮಾಡ್ತೀವಿ, ಏನು ಎತ್ತ, ಮೇನ್ ಇಂಪಾರ್ಟೆಂಟ್ ಒಂದಕ್ಕೆ ಹೋಗ್ತಾರದು. ಸೊ ರಕ್ಷಿತ್ ಏನೋ ತೊಗೋಬೇಕಂತೆ, ಏನು ಅಂತ ಹೇಳ್ತೀನಿ ಆಮೇಲೆ. ಸೊ ಅದು ಇನ್ನೂ ಗ್ಯಾರಂಟಿ ಇಲ್ಲ ತೊಗೊಳ್ತಾನೆ ಇಲ್ವಾ ಅನ್ನೋದು. ತೊಗೊಂಡ್ರೆ ಅವನು ಬ್ಲಾಗಲ್ಲಿ ಹಾಕೋಂತಾನೇನೋ, ಮೋಸ್ಟ್ಲಿ ಗೊತ್ತಿಲ್ಲ. ಇಲ್ವಾ ಮಾಡ್ತಾ ಇಲ್ವಾ, ಮಾಡ್ತೀನಿ ಅಂತ ಅಂದೋದಕ್ಕೆ. ಸೊ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ, ಓಕೆನಾ, ಕನ್ಫರ್ಮ್ ಆದಮೇಲೆ ಹೇಳ್ತೀವಿ, ಇವಾಗಲೇ ಹೇಳೋದಿಲ್ಲ. ಸೊ ನೀವು ಇವಾಗ ರಾಜಾಜಿನಗರ್ ಕಡೆ ಹೋಗ್ತಾ ಇದ್ವಿ. ಯಪ್ಪ, ಈ ಓರಿಯನ್ ಮಾಲ್ ಹತ್ರ ಅಂತೂ ಈ ಸ್ಯಾಟರ್ಡೆ ಸಂಡೇ ಟೈಮ್ ಅಂತೂ ಸಿಕ್ಕಾಬಿಟ್ಟೆ ಟ್ರಾಫಿಕ್ ಆಗ್ತಾ ಇರುತ್ತೆ. ಸೊ ಓರಿಯನ್ ಮಾಲ್ಗೆ ಹೋಗೇ ಇಲ್ಲ ನಾನು, 1 ವರ್ಷ ಆಗೋಯ್ತು ಹೋಗಿ. ಖುಷಿ ತುಂಬ ಚಿಕ್ಕವಳಿದ್ದಾಗ, ಈಗ ಲಾಸ್ಟ್ ಡಿಸೆಂಬರಲ್ಲಿ ಹೋಗಿದ್ದು, ಅದಾದಮೇಲೆ ನಾವು ಹೋಗೇ ಇಲ್ಲ. ಏನು ಗೊತ್ತಾ, ಎಷ್ಟು ಹತ್ರ ಇದ್ದಷ್ಟು ನಮಗೆ ಇದೆಷ್ಟು ಹತ್ರ ನಾವಾದರೂ ಹೋಗೋದಿಲ್ಲ. ದೂರ ಇರೋ ಕಡೆ ಹೋಗ್ತೀವಿ. ಈ ದೂರ ಇರೋರು ನಮ್ಮ ಹತ್ರಕ್ಕೆ ಬರ್ತಾರೆ. ಯಾವಾಗಲೂ ಹಂಗೆ ಅಲ್ವಾ ನೋಡಿ. ಇವಾಗ ಇಸ್ಕಾನ್ ಟೆಂಪಲ್ ನಮ್ಗೆ ಎಷ್ಟು ನಿಯರ್ ಇದೆ, ನಾವೇನು ಮಾಡ್ತೀವಿ, ಹೋಗೋದೇ ಇಲ್ಲ. ಅದೇ ಅದು ಟೂರಿಸ್ಟ್ ಪ್ಲೇಸ್ ಅನ್ನೋ ಥರ ಎಲ್ಲೆಲ್ಲಿಂದ ಬರ್ತಾರೆ ಇಲ್ಲಿಗೆ, ಇಸ್ಕಾನ್ ಟೆಂಪಲ್ಗೆ ಅಲ್ವಾ. ಸೊ ಹೀಗೆ ಬರ್ತಾಯಿದ್ದೆ, ಜ್ಯೂಸ್ ಕುಡಿಬೇಕು ಅನ್ನೋ ಥರ ಅನಿಸ್ತಾಯಿತ್ತು. ಆದ್ದರಿಂದ ಪೊಮೊಗ್ರಾನೇಟ್ ಮಿಲ್ಕ್ ಶೇಕ್ ತೊಗೊಂಡೆ. ಆಮೇಲೆ ಇನ್ನೊಂದು ಸಪೋಟ ಮಿಲ್ಕ್ ಶೇಕ್ ತೊಗೊಂಡೆ. ಚೆನ್ನಾಗಿತ್ತು ಎರಡೂ. ಹಂಗೆ ಆಮೇಲೆ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀವಿ, ಸ್ಯಾಂಡ್ವಿಚ್ ಮಾಡ್ತಾರೆ ಅಂತಂದರು. ಸರಿ, ಸ್ಯಾಂಡ್ವಿಚ್ ಒಂದು ಆರ್ಡ್ರ್ ಮಾಡಿದೆ, ಕೊಡಿ ಅಂತ ಹೇಳಿ. ಸೊ ಜ್ಯೂಸ್ ಸ್ವಲ್ಪ ಕೋಲ್ಡಾಗಿತ್ತು, ನಾನು ನನಗೆ ಗೊತ್ತಿಲ್ಲ ಕೋಲ್ಡ್ ಇರುತ್ತೆ ಅಂತ ಹೇಳಿ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಸೋಮ್ ಕೂಡ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಬಂದರು. ಅವ್ರಿಗೂ ಸ್ವಲ್ಪ ಎಲ್ಲರೂ ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಇದು ಮಾಡಿದ್ವಿ. ಆಮೇಲೆ ಸ್ಯಾಂಡ್ವಿಚ್ ತೊಗೊಂಡು ತಿಂದು ಇವಾಗ ಈ ಕಡೆ ಎಲ್ಲಿ ಅಂದರೆ ಜಿ ಟಿ ಮಾಲ್ ಅಂತ ಇದೆಯಲ್ಲ, ಈ ವಿಜಯನಗರ ನನಗೂ ಗೊತ್ತಿಲ್ಲ. ಸೊ ರಕ್ಷಿತ್ ಇಲ್ಲಿ ಹೋಗೋಣ ಅಂತ ಹೇಳ್ತಾ ಇದ್ದ. ಸೊ ಇಲ್ಲಿಗೆ ಬಂದ್ವಿ. ಬರ್ತೀನಿ, ಎಲ್ಲ ಇದೆ ಅನ್ಲಿಮಿಟೆಡ್ ಆಗಿರೋದು, ಟ್ರೆಂಡ್ಸು ಮತ್ತು ಝೂಡಿಯೋ. ರಕ್ಷಿತ್ ಝೂಡಿಯೋಗೆ ಹೋಗೋಣ ಅಮ್ಮ ಅಂತ ಹೇಳ್ತಾ ಇದ್ದ, ಅದಕ್ಕೆ ಬಂದ್ವಿ. ಆಮೇಲೆ ಇನ್ನೊಂದು ಕಡೆನೂ ಹೋಗ್ಬೇಕಾಗಿತ್ತು, ರಕ್ಷಿತ್ಗೆ ಏನೋ ಬೇಕಂತ ಹೇಳ್ತಾ ಇದ್ದ. ಆದರೆ ಸ್ವಲ್ಪ ಇಲ್ಲಿ ಬಂದು ಸ್ವಲ್ಪ ಡಿಸಪಾಯಿಂಟ್ ಆಗಿಬಿಟ್ವಿ ರಕ್ಷಿತ್ ಕಡೆಯಿಂದನೇ. ತುಂಬಾ ಹೋಗಿದ್ದ ಕೆಲಸ ಆಗಲೇ ಇಲ್ಲ, ಏನೋ ಒಂಥರ ಬೇಜಾರು ಮಾಡಾಕ್ಬಿಟ್ಟ ರಕ್ಷಿತ್. ಇನ್ನು ಯಾವಾಗಲೂ ಯಾವುದೇ ಮಾಲ್ಗಳಿಗೆ ಹೋದಾಗೆಲ್ಲ ನಾನು ಇಲ್ಲೆಲ್ಲರೂ ಫಿಶ್ ಸ್ಪಾ ಮಾಡಿಸ್ಕೊಳ್ಳೋದನ್ನ ನೋಡ್ತಾ ಇದ್ದೆ. ಸೊ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಒಂದು ಟೈಮ್ ಟ್ರೈ ಮಾಡೋಣ, ಯಾವತ್ತೂ ಟ್ರೈ ಮಾಡಿಲ್ಲ, ಮಾಡೋಣ ಅಂತ. ಇನ್ನೂ ಸ್ವಲ್ಪ ಜನ ಹೇಳ್ತಾರೆ, ನಿಖಿತಾ ಇದು ಮಾಡಿಸ್ಕೊಳ್ಬಾರ್ದು, ಸರಿಯಲ್ಲ, ಅದು ಕ್ಯಾನ್ಸರ್ ಆಗುತ್ತೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ನನಗೆ ಇದು ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾಯಿತು. ಇದೇ ಫಸ್ಟು ಇದೇ ಲಾಸ್ಟು ಅನಿಸುತ್ತೆ ಇದು ಮಾಡಿಸ್ಕೊಳ್ಳೋದು ನಾನು ಇದೆಲ್ಲ ಕೇಳಿದ್ಮೇಲೆ. ಕಚ್ತಿದೆ ಖುಷಿ ಕಚ್ತಿದೆ ಅಮ್ಮಗೆ. ಖುಷಿ ಕಚ್ತಿದೆ ಅಮ್ಮಗೆ. ಅಯ್ಯೋ, ಖುಷಿ ಕಚ್ತಿದೆ ಅಮ್ಮಗೆ. ತೆಗಿ ಖುಷಿ ಅದು. ಖುಷಿ ಅಮ್ಮ ಕಚ್ತಿದೆ ಕಾಲು. ಎಲ್ಲಿ ಫಿಶ್ ಎಲ್ಲಿ? ಏನಾಗ್ತಿದೆ?
ಯಾವುದೇ ಮಾಲ್ಗೆ ಹೋದಾಗಲೆಲ್ಲ ಇದು ಈ ಫಿಶ್ಗಳು ಟ್ಯಾಂಕ್ ಇಟ್ಬಿಟ್ಟು ಈ ಕಾಲನ್ನ ಮಸಾಜ್ ಥರ ಅದರಲ್ಲಿರೋ ಏನೇ ಡಸ್ಟ್ ಇದ್ರೂ ಅದು ಕ್ಲೀನ್ ಮಾಡುತ್ತೆ, ತಿನ್ನುತ್ತೆ ಫಿಶ್ಶು ಅಂತೆಲ್ಲ ಹೇಳಿರಲ್ಲ. ನೋಡೋಣ ಟ್ರೈ ಮಾಡೋಣ ಅಂತ ಮಾಡಿದೆ. ಅಯ್ಯೋ ಅವೆಲ್ಲ ಮೀನುಗಳೆಲ್ಲ ಕಾಲನ್ನ ಕಚ್ಚುತ್ತಾ ಇದ್ರೆ ಒಂಥರ ಗುಳು ಅಂತ ಫೀಲ್ ಆಗೋದು. ಅದರಲ್ಲೂ ಖುಷಿ ಬಂದು ವಾಯ್ಸೇ ಜಾಸ್ತಿ ಆಗ್ಬಿಟ್ಟು ಕಿರ್ಚಾಡ್ತಿದ್ಲು, ಏನೋ ಕಚ್ಚುತ್ತಾ ಇದೆ ಮೀನುಗಳ ಕಾಲು ಅನ್ನೋ ಥರ ಕಿರ್ಚಾಡಿದ್ಲು. ಆಮೇಲೆ ಇವಳಿಗೆ ಫುಲ್ ಖುಷಿ ಆಗ್ಬಿಟ್ಟಿದ್ಲು ಇವತ್ತಂತೂ. ಅವಳು ಅಂತೂ ಹ್ಯಾಪಿ, ಎಷ್ಟು ಆಟ ಆಡಿದಾಳೆ ಗೊತ್ತಾ, ಅಷ್ಟು ಖುಷಿಯಾಗ್ಬಿಟ್ಟಿದ್ಲು. ಆದರೆ ಹಿಡಿಯೋದು ಸ್ವಲ್ಪ ಕಷ್ಟ, ಹೊರಗಡೆ ಬಂದಾಗ ಮಕ್ಕಳನ್ನ ಸ್ವಲ್ಪ ಹಿಡ್ಕೊಳ್ಳೋದು ಕಷ್ಟ. ನಾವು 3 ಜನ ಇರೋದಕ್ಕೆ ಒಬ್ರು ತಪ್ಪೊಬ್ರು ಹಿಡ್ಕೊತಾ ಇದ್ವಿ. ಅದು ಬಿಟ್ಟರೆ ಅದು ಜುಡಿಯೋಗೆ ಬಂದ್ವಿ, ಜುಡಿಯೋಗೆ ಹೋದ್ವಿ. ನನಗೆ ತುಂಬ ರಶ್ ಇರೋದಕ್ಕೆ ಏನು ತೊಗೋಬೇಕು ಏನು ತೊಗೋಬಾರ್ದು ಏನೂ ಗೊತ್ತಾಗ್ತಾಯಿಲ್ಲ ಆ್ಯಕ್ಚುಲಿ. ಆಮೇಲೆ ರಕ್ಷಿತ್ ನನ್ನ ಬಿಟ್ಬಿಟ್ಟು ಅವ್ನಿಗೇನೋ ಬೇಕಾಗಿತ್ತು ಅಂದ್ಬಿಟ್ಟು ಅವ್ರ ಪಪ್ಪನ ಕರ್ಕೊಂಡು ಆ ಕಡೆ ಹೋದ ತೊಗೊಳಕ್ಕೆ. ಅಷ್ಟರಲ್ಲಿ ಬರೋಷ್ಟರಲ್ಲಿ ನಾನು ಜಸ್ಟು ಆ ರಶಲ್ಲಿ ಆ ಬಿಲ್ ಕೌಂಟ್ರಲ್ಲಿ ಬೇರೆ ತುಂಬ ಕ್ಯೂ ಇದ್ದರು. ಸರಿ ಬೇಡ, ಎಷ್ಟು ಬೇಕು ಒಂದು ಸ್ವಲ್ಪ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಖುಷಿಗೆ ಮಾತ್ರ ಒಂದೆರಡು ಡ್ರೆಸ್ಸು ಆ ಥರ ತೊಗೊಂಡೆ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನೇನು ತೊಗೊಂಡೆ ಅನ್ನೋದನ್ನು. ಬೇಜಾರಾಗ್ಬಿಟ್ಟಿತ್ತು ಅಂತ ಹೇಳಿದ್ನಲ್ಲ, ಹೋಗಿದ್ದ ಕೆಲಸ ಅದೇನೋ ಆಗಲಿಲ್ಲ ಅನ್ನೋ ಹಾಗೆ. ಈ ಸಂಡೇ ಏನೋ ಒಂಥರ ಬೇಜಾರೆ. ಅದರಲ್ಲಿ ಹೊರಗಡೆ ಬಂದು ಕೂತ್ಕೊಂಡಿದ್ದು ಸ್ವಲ್ಪ ಹೊತ್ತು. ಎಲ್ಲರೂ ಇಲ್ಲಿ ಕಾಟಿ ರೋಲ್ ಅಂತ ಏನೋ ಇತ್ತು ಇಲ್ಲಿ, ಸರಿ ಅಂದ್ಬಿಟ್ಟು ಒಂದು ರೋಲ್ಸ್ ತೊಗೊಂಡೆ, ಎಗ್ ರೋಲ್ಸು, ಚಿಕನ್ ರೋಲ್ಸು ಈ ಥರ ತೊಗೊಂಡು ತಿಂದ್ವಿ. ಪನ್ನೀರ್ ರೋಲು ಅಂತ ಹೇಳ್ಬಿಟ್ಟು ಅಲ್ಲೇ ತೊಗೊಂಡು ತಿಂದ್ಬಿಟ್ಟು ಮನೆ ಕಡೆಗೆ ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ ಆಗಲೇ 9:30 10 ಗಂಟೆ ಹತ್ರ ಆಗ್ಬಿಟ್ಟಿತ್ತು. ಖುಷಿ ಮಲ್ಕೊಂಡ್ಬಿಟ್ಟಿದ್ಲು, ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ಲು. ಯಾಕಂದ್ರೆ ಅವಳು ಹೋಗ್ಬೇಕಾದ್ರೇ ನಿದ್ದೆ, ಅವಳು ಸರಿಯಾಗಿ ಅರ್ಧಂಬರ್ಧ ನಿದ್ದೆ ಆಗಿತ್ತು, ಅದಕ್ಕೆ ಮಲ್ಕೊಂಡ್ಬಿಟ್ಟಿದ್ಲು. ಇನ್ನು ಅವಳಿಗೋಗಿ ಮನೆಗೆ ಏನಾದರೂ ಊಟ ಮಾಡಿಸಿದ್ರಾಯ್ತು ಬಿಡು ಅಂತ ಅಂದ್ಕೊಂಡೆ. ಈ ಮನೆಗೆ ಹೋಗ್ತಿದ್ದಂಗೆ ನಾರ್ಮಲಾಗಿ ಅವಳಷ್ಟೇ ಕಾರಲ್ಲಿ ಮಾತ್ರ ನಿದ್ದೆ ಮಾಡೋದಷ್ಟೇ, ಎದ್ದೇಳ್ತಿದ್ದಂಗೆ ಎದ್ಬಿಡ್ತಾಳೆ. ಆಮೇಲೆ ಬರ್ತಿದ್ದಂಗೆ ಅವಳಿಗೆ ತುಂಬ ಹೊಟ್ಟೆ ಹಸ್ವಾಗಿತ್ತು, ಅವಳಿಗೆ ಏನಾದ್ರು ಮಾಡ್ಕೊಡೋಣ ಅಂತ ಅನ್ಕೊತಾ ಇದ್ದೆ. ಮೊಟ್ಟೆನ ಹುರಿದ್ಬಿಟ್ಟು ರೈಸ್ ಹಾಕಿ ಆ ಥರ ಮಾಡ್ಕೊಡೋಣ ಅಂತ. ಒಂಥರ ಫ್ರೈಡ್ ರೈಸ್ ಥರ ಅವಳಿಗೆ ಮಾಡಿಕೊಟ್ರೆ ಪೆಪ್ಪರು ಸಾಲ್ಟ್ ಹಾಕಿ ತಿಂತಾಳೆ, ಅದಕ್ಕೋಸ್ಕರ ಮಾಡ್ತಾಯಿದ್ದೆ. ಹೊಟ್ಟೆ ಹಸಿವು ಅವಳಿಗೆ ಆಗ್ಬಿಟ್ಟಿತ್ತು ತುಂಬಾ. ಅದಕ್ಕೆ ವಾಟರ್ ಮೆಲನ್ ತಂದಿದ್ದೆ ಬರ್ತಾ. ಯಶವಂತಪುರದಲ್ಲೇ ಫ್ರೂಟ್ಸ್ಗಳೆಲ್ಲ ಒಂದಷ್ಟು ತಂದಿದ್ದೆ. ಅದಕ್ಕೋಸ್ಕರ ಫಸ್ಟು ಅವಳು ಫೇವ್ರೆಟ್ ಇದು ವಾಟರ್ ಮೆಲನ್. ಕಟ್ ಮಾಡಿಕೊಟ್ಬಿಟ್ರೆ ಕಲ್ಲಂಗಡಿ ಹಣ್ಣು ತಿಂತಾ ಇರ್ತಾಳೆ. ಅಷ್ಟರಲ್ಲಿ ಅವಳಿಗೆ ಫುಡ್ ರೆಡಿ ಮಾಡೋಣ ಅಂತ ಕೊಟ್ಟೆ. ಎದ್ಲು ಇಲ್ಲಿ ನೋಡಿ ಖುಷಿ ಹೊಟ್ಟೆ ಹಸ್ದಿದ್ದಕ್ಕೆ ಪಾಪ ತಿಂತೈತೆ. ಸರಿ ಕುತ್ಕೊಳ್ಳೋ ಮಗಳೇ ನೀನು ತಿಂತಾರು. ಅಷ್ಟರಲ್ಲಿ ನಾನು ತಂದಿರೋ ಐಟಮ್ಸ್ ಎಲ್ಲ ಅಲ್ಲೇ ಸ್ಮಾರ್ಟ್ ಬಜಾರ್ ಕೂಡ ಇದೆ. ಸ್ಮಾರ್ಟ್ ಬಜಾರಲ್ಲಿ ಒಂದಷ್ಟು ಬೇಕಾಗಿರೋದು ನಾನು ಆಲ್ರೆಡಿ ಆನ್ಲೈನಲ್ಲಿ ಒಂದಷ್ಟು ಐಟಮ್ಸ್ಗಳನ್ನೆಲ್ಲ ತರಿಸ್ತಾ ಇರ್ತೀನಿ. ಆದ್ರೂ ಯಾವುದಾದ್ರು ಚಿಕ್ಕ ಪುಟ್ಟ ಮರ್ತಿರ್ತೀವಲ್ಲ ಅಂಥದ್ದನ್ನೆಲ್ಲ ತೊಗೊಂಡ್ವಿ. ಒಂದಷ್ಟು ಡ್ರೈ ಫ್ರೂಟ್ಸ್ಗಳೆಲ್ಲ ತೊಗೊಂಡ್ವಿ. ಅಂದರೆ ಗೋಡಂಬಿ, ಬಾದಾಮಿ ಅದೆಲ್ಲನೂ ಕೂಡ ಆಫರ್ ಪ್ರೈಸಲ್ಲಿತ್ತು ಅಲ್ಲಿ. ನಂಗೆ ನಿಜವಲ್ಲೂ ಎಲ್ಲದಕ್ಕಿಂತ ಸ್ಮಾರ್ಟ್ ಬಜಾರೇ ಬೆಸ್ಟ್ ಅಂತ ಅನಿಸುತ್ತೆ. ಡ್ರೆಸ್ಗಳು ಅಷ್ಟೇ ತುಂಬ ಚೆನ್ನಾಗಿರ್ತವೆ. ಅದರಲ್ಲಿ ನಾನು ಡ್ರೆಸ್ಗಳೆಲ್ಲ ನೋಡೋದಕ್ಕೆ ಹೋಗಲಿಲ್ಲ. ಜೊತೆಗೆ ಟಿಶ್ಯೂಗಳೇ ಒಂದಷ್ಟು ತೊಗೊಂಡೆ. ಟಿಶ್ಯೂಗಳು ಯಶವಂತಪುರದಲ್ಲಿ ಬರ್ತಾ ಹಾಗೆಯೇ ನಮ್ಮ ಮನೆಗೆ ಟಿಶ್ಯೂ ಮೇಯ್ನ್ ಇರಲೇಬೇಕು, ಏನಿಲ್ಲ ಅಂತಂದ್ರೂ. ಅದರಿಂದ ಟಿಶ್ಯೂ ಒಂದಷ್ಟು ಸ್ಟಾಕ್ ತಂದು ಇಟ್ಕೊಂಡಿರ್ತೀವಿ ಯಾವಾಗ್ಲೂ. ಏನಾದ್ರು ಫ್ರೈ ಐಟಮ್ ಮಾಡಿದಾಗಲೆಲ್ಲ ಟಿಶ್ಯೂ ಕೆಳಗಡೆ ಇಟ್ಟು ಫ್ರೈ ಐಟಮ್ಸ್ ಎಲ್ಲ ಹಾಕಕ್ಕೆ ಸರಿ ಹೋಗುತ್ತೆ, ಎಣ್ಣೆ ಎಲ್ಲ ಸಕ್ ಮಾಡುತ್ತೆ ಅಂತ ಹೇಳಿ. ಆಮೇಲೆ ಅದೇ ಗೋಡಂಬಿ, ಬಾದಾಮಿ ಮತ್ತು ಪನ್ನೀರ್ ತಂದಿದ್ದೆ. ಆಮೇಲೆ ಬೆಲ್ಲ ತಂದಿದ್ದೆ, ಬೆಲ್ಲನೂ ಖಾಲಿಯಾಗಿತ್ತು. ಪೌಡರ್ ಬೆಲ್ಲ ಆಗಿರ್ಬೋದು, ಮತ್ತು ನಾರ್ಮಲ್ ಇದು ಯಾವುದೋ ಕ್ಯೂಬ್ಸ್ ಟೈಪ್ ಇತ್ತು, ಇಷ್ಟೇ ದಪ್ಪ ಬೆಲ್ಲ, ಚಿಕ್ಕ ಬೆಲ್ಲ ಇತ್ತು. ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ ಇದು ಬೆಲ್ಲ ಚಿಕ್ಕದು ಅಂತ ಹೇಳ್ಬಿಟ್ಟು ಬಾಕ್ಸಲ್ಲಿತ್ತು. ಅದನ್ನು ಕೂಡ ನನಗೇನೋ ಹೊಸ ರೀತಿ ನೋಡಿಬಿಟ್ರೆ ಅದನ್ನು ತೊಗೊಂಬರೋವರೆಗೂ ಸಮಾಧಾನ ಇರೋದಿಲ್ಲ. ಸೊ ಕರ್ಬೂಜ ಹಣ್ಣು ತಂದಿದ್ದೆ. ಆಮೇಲೆ ಕಲ್ಲಂಗಡಿ ಎಣ್ಣೆ ಎಷ್ಟು 180 ರೂಪಾಯಿ ಏನೋ ಕೊಟ್ಟು ತಂದಿದ್ದು. ಇನ್ನೂ ಕಲ್ಲಂಗಡಿ ಹಣ್ಣು ಸೀಸನ್ ಬಂದಿಲ್ವೇನೋ ಗೊತ್ತಿಲ್ಲ, ಆದರೂ ಬಂದಿದೆ ಏನೋ ಗೊತ್ತಿಲ್ಲ. 40 ರೂಪಾಯಿ kg ಅಂತ ಹೇಳಿದ್ರು. ಸರಿ ಇರಲಿ ಬಿಡು ಅಂತ ತಂದೆ. ಸೊ ಎಲ್ಲನೂ ಒಂದು ಕಡೆಯಿಂದ ನೀಟಾಗಿ ಎತ್ತಿಟ್ಬಿಟ್ರೆ ಸಮಾಧಾನ ಅಲ್ವಾ. ಅವಳು ಹಣ್ಣು ತಿನ್ನೋಷ್ಟರಲ್ಲಿ ನಾನು ಎಲ್ಲ ಕ್ಲೀನ್ ಮಾಡಿಬಿಟ್ರೆ, ಇಲ್ಲಾಂದರೆ ನಾಳೆ ಅಂದರೆ ಮತ್ತೆ ತಿರ್ಗಾ ಕೆಲಸ ಜಾಸ್ತಿ ಆಗಿಬಿಡುತ್ತೆ ನನಗೆ. ಅದಕ್ಕೆ ಎತ್ತಿಡ್ತಾ ಇದ್ದೀನಿ ಎಲ್ಲನೂ. ಇನ್ನು ಈ ಹಣ್ಣು ಕಟ್ ಮಾಡಿಬಿಟ್ಟಿದ್ದಾನ, ಇನ್ನು ಎಷ್ಟು ಸ್ವೀಟ್ ಇತ್ತು ಗೊತ್ತಾ, ಸಕ್ಕರೆ ತಿಂದಂಗೆ ಆಗ್ತಾಯಿತ್ತು ನನಗೆ. ಜೊತೆಗೆ ಹಳಸಿನಣ್ಣು ಕೂಡ ತಗೊಂಡಿದ್ದೆ, ಅದನ್ನು ಬರ್ತಾ ತಿನ್ಕೊಂಬರ್ತಾಯಿದ್ವಿ. ಫ್ರೂಟ್ಸ್ಗಳಂದರೆ ನಮ್ಗೆ ಜಾಸ್ತಿ ಮಾವಿನ ಹಣ್ಣು, ಆಮೇಲೆ ಹಳಸಿನ ಹಣ್ಣು, ಕಲ್ಲಂಗಡಿ ಹಣ್ಣು ಇದೆಲ್ಲ ತುಂಬ ಇಷ್ಟ. ಈ ಆ್ಯಪಲು, ಆರೆಂಜು ಅದೆಲ್ಲ ಅನ್ನೋಕ್ಕಿಂತ ನಾವು ಈ ಹಣ್ಣು ತುಂಬ ಇಷ್ಟಪಡ್ತೀವಿ. ಡೈಲಿ ತಂದು ಫ್ರಿಡ್ಜಲ್ಲಿ ಇಟ್ಕೊಂಡು ತಿಂತೀವಿ, ಅಷ್ಟು ಇಷ್ಟ. ಆಮೇಲೆ ಸೋಮ್ಗೆ ಕೇಳಿದೆ ಕಟ್ ಮಾಡಿ, ಇವಾಗ ರೋಲ್ಸ್ ಎಲ್ಲ ತಿಂದಿದ್ವಲ್ಲ, ಯಾರು ಊಟ ಬೇಡ ನಂಗೆ ಊಟ ಬೇಡ ಅಂತ ಹೇಳಿದ್ರು. ಆದ್ದರಿಂದ ಸರಿ ಫ್ರೂಟ್ಸನ್ನು ಕಟ್ ಮಾಡಿ ಕೊಟ್ಬಿಡ್ತೀನಿ. ಎಲ್ಲ ತಿಂದುಬಿಟ್ಟು ಹೋಗಿ ಮಲ್ಕೊಂಡ್ರು. ನನ್ನ ಮಗಳಿಗೆ ಊಟ ಮಾಡಿಸ್ಬೇಕಾಗಿತ್ತು ಅಷ್ಟೇ. ಫ್ರೆಂಡ್ಸ್ ಮನೆಗೆ ಬಂದಿದ್ದಾಯ್ತು, ಎಲ್ಲ ಎತ್ತಿಟ್ಟಾಯ್ತು. ಮತ್ತೆ ನಾಳೆ ಅಂದರೆ ಆಗಲ್ಲ ಅಂತ ಎಲ್ಲ ಎತ್ತಿಟ್ಬಿಟ್ಟೆ. ಖುಷಿಮಾ ಅವಳು ಶರ್ಟ್ ನೋಡಿ
ಹಣ್ಣು ಕೊಟ್ಟೆ ಅಲ್ಲಿ. ಶರ್ಟ್ ಎಲ್ಲ ರೆಡ್ ಆಗಿ ಹೋಗಿದ್ದೆ. ಏಯ್ ಶುಭಕ್ಕ ತಿಂತಾಳಲ್ಲ ರಸ ಎಲ್ಲ ಶರ್ಟ್ ಮೇಲೆ ಚೆಲ್ಲಿ ಹೋಗಿದೆ. ಅವಳ ಫೇವ್ರೆಟ್ ವಾಟರ್ ಮೆಲನ್. ಹೊಟ್ಟೆ ಹಸ್ದಾಗ ಬೇರೆ ಏನೂ ಬಿಡ, ಯಾವ ಜಂಕ್ ಐಟಮು ತಿನ್ನಲ್ಲ ಅವಳು, ಏನೂ ಇಲ್ಲ. ಇದೊಂದು ಕೊಟ್ಬಿಟ್ರೆ ಅವಳು ಅಚ್ಚುಕಟ್ಟಾಗಿ ತಿಂತಾಳೆ, ಅಷ್ಟು ಖುಷಿ. ಅದಕ್ಕೆ ಹಣ್ಣು 180 ರೂಪಾಯಿ ಅಂದರು kg. 5 kg ಏನಾಯಿತು ತೊಗೊಂಬಿಟ್ಟೆ. ಅದಕ್ಕೆ ಇರಲಿ, ಫುಲ್ ಇರಲಿ, ಅವಳಿಗೆ ಬೇಕಂದಾದಾಗ ಕಟ್ ಮಾಡ್ಕೊಳೋ. ಸೋಮುಗೂ ಅಷ್ಟೇ ಇಷ್ಟ, ಎಲ್ರಿಗೂ ಇಷ್ಟ ನಮಗೆ ಇದು ಅಂತಲ್ಲ. ಇನ್ನು ಶಾಪಿಂಗ್ ಅಂತ ಏನಿಲ್ಲ, ಅಲ್ಲಿ ಸ್ಮಾರ್ಟ್ ಬಜಾರಲ್ಲಿ ಸೋಮ ಹೋಗ್ಬಿಟ್ಟು ಒಂದಷ್ಟು ಕೂದಲು ಮುಟ್ಟಿಸ್ಕೊಳ್ಳಲ್ಲ, ಅದೇ ಬೇಜಾರು ನೋಡಿ. ಸರಿ ಮಾಡಕ್ ಬಿಡಲ್ಲ, ಜುಟ್ಟಾಕಕ್ ಬಿಡಲ್ಲ, ಏನ್ ಬೇಕು ಜಿಯಾ ಬೇಕಾ ನೋನಾ? ನೋ. ಓಕೆ ಆಯಿತು, ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಆದರೆ ಜುಡಿಯೋ ಹೋಗ್ಬೋದಲ್ಲ, ಜುಡಿಯೋಲಿ ಏನು ಅಷ್ಟಾಗಿಲ್ಲಪ್ಪ. ಇಳಿಯಪ್ಪ, ಇರು ಆಯ್ತು. ಇಲ್ಲಿ ಕೂಚು ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಖುಷಿ ಅಳ್ತಾಳೆ ಜಾಸ್ತಿ. ನೋಡಿ ಖುಷಿ ಎಷ್ಟು ಅಳ್ತಾಳೆ ಅಂತ. ಏನಿದೆ ನೋಡಿದೆ ನಿಂಗೆ ಏನು ತಗೊಂಡಿದ್ದೀನಿ ಅಂತ. ಇದೊಂದು ನನಗೆ ಅಂತ ತಗೊಂಡೆ ಅಷ್ಟೇ. ಅಲ್ಲಿ ವೇರ್ ಮಾಡೋದು ಕೂಡ ನೋಡಲಿಲ್ಲ, ಯಾಕೆಂದ್ರೆ ಅಷ್ಟು ರಶ್ ಇದ್ರು ಅಲ್ಲಿ. ನೋಡೇ ನಂತರ ಭಯಂಕರ ಆಗೋಯ್ತು. ಖುಷಿ ಮಾಡಿ ಅಂತ ಜುಡಿಯೋನಲ್ಲಿ ಒಂದು ಜೀನ್ಸ್ ಪ್ಯಾಂಟ್ ತೊಗೊಂಡೆ, ಚೆನ್ನಾಗಿದೆ ಇದು. ಇಲ್ಲಿ ಒಂದು ಜೀನ್ಸ್ ಪ್ಯಾಂಟ್ ಈ ಥರ ಇರಲಿಲ್ಲ ಅವಳ ಹತ್ರ, ಆಯಿತು. ಸೊ ಇದನ್ನೊಂದು ತೊಗೊಂಡೆ, ಚೆನ್ನಾಗಿದೆ, ಎಕ್ಸ್ಪೆಂಡಬಲ್ ಥರ ಇದೆ. ಅವಳಿರೋ ಸಣ್ಣಕ್ಕೆ ಸಾಕು ಇಷ್ಟು ಅಂತ ಅನ್ನಿಸ್ತು. 1.5 ಇಂದ 2 ಇಯರ್ಸ್, 299 ರೂಪೀಸ್ ಇತ್ತು ಆಫರ್. 499 ಇರೋ 299 MRP ಸಾಕು, ಆಫರ್ ಇತ್ತಲ್ಲ. ಅವನಮ್ಮ ಅದು ಬಿಟ್ಟರೆ ಇದು ಬಂದು 499 ಇತ್ತು, 500 ರೂಪೀಸ್. ಇದು ಇಷ್ಟ ಆಯ್ತು ನನಗೆ, ಖುಷಿಗೆ. ಎಲ್ಲಿ ಸಕ್ಕದಾಗಿದೆ ಈ ಡ್ರೆಸ್ಸು. ಇದಕ್ಕೆ ಪ್ಲಾಜೋ ಪ್ಯಾಂಟು ಹಾನಪ್ಪ, ಡಿಫ್ರೆಂಟಾಗಿ ಗೋವಾದಲ್ಲಿ ಇರೋ ಥರ ಫೀಲ್ ಆಗುತ್ತೆ ಇದು. ಸೊ ಡಿಫ್ರೆಂಟಾಗಿದೆ ಅಲ್ಲ, ಅದಕ್ಕೆ ಒಂದು ಜೊತೆ ತೊಗೊಂಡೆ. ನೋಡೋಣ ಯಾವಾಗ ಹಾಕೋಣ ಅಂತ ಹೇಳ್ಬಿಟ್ಟು. 499. ಬಾರೆ ನನ್ನಪ್ಪ ಇಷ್ಟೇ. ಬೇರೆ ಇನ್ನೇನು ಶಾಪಿಂಗ್ ಅಂತ ಮಾಡಲಿಲ್ಲ, ಮಾಡೋಕ್ಕಾಗಲಿಲ್ಲ ಅಲ್ಲಿ. ಇವು ಖುಷಿ ಓಡೋಡೋಗ್ತಾ ಇದ್ಲು, ಅದಕ್ಕೋಸ್ಕರ ಜಾಸ್ತಿ ಏನು ಮಾಡಲಿಲ್ಲ. ಸೊ ಏನೋ ಸಂಡೆ ಬೇಜಾರಾಗಬಾರ್ದು ನಮಗೆ ಅಂತ ಅಂದ್ಕೊಂಡು ಆ್ಯಕ್ಚುಲಿ ಆಚೆ ಹೋಗಿದ್ದೆ ಏನೋ ಕೆಲಸಕ್ಕೆ. ಅಪ್ಪ ಜಿರ್ಲೆ ಇದೆ ಅಲ್ಲಿ, ಜಿರ್ಲೆ ನೋಡ್ಬಿಟ್ಟು ಅಮ್ಮ ಹೊಡಿಯುತ್ತಾಳೆ. ಅಮ್ಮ ಜುಜು ಫ್ರೆಂಡ್ಸ್ ಅಲ್ಲಿ ಜಿರ್ಲೆ ಇದೆ ಅಲ್ಲಿ. ಸೊ ಹೋಗಿದ್ದೆ ಏನೋ ಕೆಲಸಕ್ಕೆ, ಅಲ್ಲಿ ಏನೇನೋ ಆಗೋಯ್ತು ಸರಿ ಅಂತ ಹೇಳ್ಬಿಟ್ಟು ನೋಡೋಣ ಇನ್ನೊಂದು ನೆಕ್ಸ್ಟ್ ಡೇ ಅಂತ ಅಂದ್ಕೊಂಡು ಬಂದಿದ್ದೀವಿ. ಅಷ್ಟು ಡಿಸಪಾಯಿಂಟ್ ಆಗಿ ಕೂತವನೇ ಸ್ವಲ್ಪ, ಅದಕ್ಕೋಸ್ಕರ ನಾನು ಜಾಸ್ತಿ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಓಕೆ ಯಾಕೋ ಇವತ್ತೊಂದು ಸ್ವಲ್ಪ ಡಿಸಪಾಯಿಂಟೆಡ್ ಡೇ ಅಂತಲೇ ಹೇಳ್ಬೋದು, ಒಂಥರ ಬೇಜಾರಿನ ದಿನ ಹೇಳ್ಬೋದು ಸ್ವಲ್ಪ. ಯಾಕೋ ಸಂಡೇ ಇವತ್ತಿನ ಸಂಡೇ ಹ್ಯಾಪಿಯಾಗಿರಲಿಲ್ಲ, ಹೊರಗಡೆ ಹೋಗಿದ್ದು ಬೇಜಾರಿನ ದಿನನೇ ಆಗಿತ್ತು. ಸೊ ಓಕೆ, ಮತ್ತೆ ನೆಕ್ಸ್ಟ್ ವ್ಲಾಗ್ನ ಸಿಗ್ತೀನಿ. ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಊಟ ಇಲ್ಲ ಅಲ್ಲೇ ರೋಲ್ ತಿನ್ಕೊಂಡು ಬಂದ್ವಿ, ಆದ್ದರಿಂದ ಏನು ಹೊಟ್ಟೆ ಹಸಿವಿಲ್ಲ. ಸೊ ಇವಳಿಗೆ ಖುಷಿ ಮಾತ್ರ ಏನಾದ್ರು ಇದು ಮಾಡಿ ತಿನ್ನಿಸ್ತೀನಿ ಅಷ್ಟೇ. ಹಣ್ಣೆಲ್ಲ ತಿಂದಿದ್ರೆ ಏನು ಪ್ರಾಬ್ಲಮ್. ಓಕೆ, ಮತ್ತೆ ಇನ್ನೊಂದು ಹೊಸ ವ್ಲಾಗ್ನಲ್ಲಿ ಸಿಗ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಅಲ್ಲು